ಸುಪ್ರಭಾತ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ಮಿತ್ರರೇ. ಇವತ್ತು ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸಿದ್ಧಪಡಿಸಿದ್ದೇನೆ. ಇದು ನಮ್ಮ ಸ್ನೇಹಿತರೊಬ್ಬರ ಸಹಾಯದೊಂದಿಗೆ ನಾನು ಸಿದ್ಧಪಡಿಸಿದ್ದೇನೆ. ಇದು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಕನ್ನಡ. ಇದು ರೂಪಣಾತ್ಮಕ ಪರೀಕ್ಷೆ ಅಂಥೇಳಿ ನಾನು ಹೇಳಬಲ್ಲೆ. ಇದು ಮಾದರಿ ಪತ್ರಿಕೆ 2024-25ಕ್ಕೆ. ನೋಡಿ ಮಕ್ಕಳೇ, 20 ಅಂಕಗಳ ಈ ಪತ್ರಿಕೆ ನಾವು ಇಲ್ಲಿ ಮಾದರಿಯಾಗಿ ಇಟ್ಟುಕೊಂಡಾಗ ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನು ನಾವು ನೋಡಬೇಕಾಗಿದೆ. ಸಹಜವಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಕ್ಕಂಥದ್ದು ಬರ್ತದೆ. ಜನರು ಈ ಪದವು ನಾಮಪದದಲ್ಲಿ ಯಾವುದಾಗ್ತಾ ಇದೆ ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗಿದೆ. ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮ, ಭಾವವಾಚಕ ನಾಮ. ಇದು ಜನರು ಅಂತಕ್ಕಂತಹದ್ದು ಇದು ರೂಢನಾಮ ಪದ ಆಗಿದೆ. ಡಿವಿಜಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ನಾವು ಹೆಸರಿಸಬೇಕಾಗಿದೆ. ABCD 4 ಆಯ್ಕೆಗಳಿವೆ. ವಿದ್ಯಾರ್ಥಿಗಳೇ, ನೀವು ಉತ್ತರ ಬರೆಯುವಾಗ ಆಯ್ಕೆಯ ಕ್ರಮ ಸಂಖ್ಯೆ ಅಥವಾ ಆಯ್ಕೆಯ ಅಕ್ಷರ ABCD ಮತ್ತು ಅದರ ಉತ್ತರ ಎರಡು ಬರೆದರೆ ಸೂಕ್ತವಾದದ್ದು. ಯಾವಾಗಲೂ ಡಿವಿಜಿಗೆ A ಪ್ರಥಮ ವಿಭಕ್ತಿ ಪ್ರತ್ಯಯ ಇದೆ, B ದ್ವಿತೀಯ, C ಅಥವಾ ತೃತೀಯ, D ಚತುರ್ಥಿ ಅಂತಕ್ಕಂಥದ್ದು ಇದೆ. ಗೆ ಅನ್ನುವುದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಆದ್ದರಿಂದ ಡಿವಿಜಿಗೆ ಇದು ಚತುರ್ಥಿ, ಡಿ ಸರಿಯಾದಂತಹ ಉತ್ತರ ಆಗುತ್ತದೆ. ಈ ಕೆಳಗಿನ ಪ್ರಶ್ನೆಗಳಲ್ಲಿ 1 ಮತ್ತು 2ನೆಯ ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ 4ನೆಯ ಪದಗಳಿಗಿರುವ ಸಂಬಂಧವನ್ನು ಬರೆಯಿರಿ. ನೋಡಿ, ಇದು 3ನೇ ಪ್ರಶ್ನೆ ಇದೆ. ಕ, ಗ ಇವು ಅಲ್ಪ ಪ್ರಾಣಾಕ್ಷರಗಳಾದರೆ ಖ, ಘ ಸಹಜವಾಗಿಯೇ ಅಲ್ಲಿ ಮುಂದೆ ಬಿಟ್ಟಿರ್ತಕ್ಕಂಥ ಸ್ಥಳ ನಾವು ತುಂಬಬೇಕು. ಸಂಬಂಧ ಖ, ಘ ಇದೇನು ಅಂತಂದ್ರೆ ಮಹಾಪ್ರಾಣ ಅಕ್ಷರಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬಲ್ಲದು. 4ನೇ ಪ್ರಶ್ನೆ ಅಕ್ಕ, ಸಜಾತಿಯ ಒತ್ತಕ್ಷರ ಕ ಮತ್ತು ಕೆಳಗಡೆಗೆ ಕ ಇದೆ ನೋಡಿ. ಇದು ಎರಡೂ ಒಂದೇ ಜಾತಿಯ ಅಕ್ಷರಗಳು, ಎರಡೂ ಒಂದೇ ಜಾತಿಯ ಅಕ್ಷರಗಳಾದ್ದರಿಂದ ಇದಕ್ಕೆ ನಾವು ಸಜಾತಿಯ ಒತ್ತಕ್ಷರ. ಆದರೆ ಕಷ್ಟ, ಶ ಬೇರೆನೇ ಇದೆ, ಟಕಾರ ಇದು ಬೇರೆನೇ ಇದೆ. ಹೀಗಾಗಿ ಇವು ಭಿನ್ನವಾಗಿರುವುದರಿಂದ ಇದು ವಿಜಾತಿ ಒತ್ತಕ್ಷರ ಅಂಥೇಳಿ ನಾವು ಹೇಳಬೇಕಾಗ್ತದೆ. ಇನ್ನು ನಾವು ನೋಡ್ತಕ್ಕಂಥ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇವೆಲ್ಲ ಸಹಜವಾಗಿಯೇ ನೀವು ತಿಳಿದುಕೊಂಡಿರ್ತೀರಿ ಅಂತೇಳಿ ನಾನು ಹೇಳ್ತೀನಿ. ನಾನು ಕೇವಲ ಓದ್ತೀನಿ. ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ನಿಮ್ಗೆ ಗೊತ್ತಿದೆ. ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಯಾರಿಗೆ ಸಿಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಕೇವಲ ಒಂದು ವಾಕ್ಯದಲ್ಲಿ ಉತ್ತರ ಬರೆದರೆ ಒಳ್ಳೆಯದು. ಇನ್ನು ಮುಂದಿನ ಪ್ರಶ್ನೆ ಹೇಗಿರ್ತದೆ ಅಂತಂದ್ರೆ 3-4 ವಾಕ್ಯಗಳಲ್ಲಿ ನೀವು ಉತ್ತರಿಸಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಇದು ತಲಾ 2 ಅಂಕಗಳ 2 ಪ್ರಶ್ನೆಗಳನ್ನು ಇಲ್ಲಿ ತೋರಿಸಲಾಗಿದೆ. 8ನೇ ಪ್ರಶ್ನೆಯಾಗಿ ಭಾಷೆ ಬೇರೆಯಾದರೂ ಭಾವ ಒಂದು, ಸಮರ್ಥಿಸಿ ಅಂತಂದಾಗ ದಯವಿಟ್ಟು ನೀವು ಯಾವುದೇ ಗಲಿಬಿಲಿ ಅಥವಾ ಕನ್ಫ್ಯೂಷನ್ಗೆ ಒಳಗಾಗಬಾರದು. ನೀವು ಬರೆಯುವ ಉತ್ತರವೇ ಅದರ ಸಮರ್ಥನೆ ಆಗಿರ್ತದೆ ಅಂತಕ್ಕಂಥ ತಿಳಿದುಕೊಳ್ಳಿ. ಸಾಧ್ಯ ಇದ್ದರೆ ಈ ಪ್ರಕಾರವಾಗಿ ಸಮರ್ಥಿಸಲಾಗುತ್ತದೆ ಅಂಥೇಳಿ ನೀವು ನಿಮ್ಮ ಉತ್ತರವನ್ನು ಪೂರ್ಣಗೊಳಿಸಬಹುದು. ಆದರೆ ಕೇವಲ ಇದು 3-4 ವಾಕ್ಯಗಳಲ್ಲಿರುವುದರಿಂದ 1-2 ವಾಕ್ಯಗಳು ಹೆಚ್ಚಿಗಾದರೂ ತಪ್ಪಿಲ್ಲ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿರಿ ಅಂತಕ್ಕಂಥ ಮಾತು ಇಲ್ಲಿ ಬರ್ತಾ ಇದೆ. ಇದು ಏನಂತಂದ್ರೆ, ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ. ಭಾಳ ಅದ್ಭುತವಾಗಿರ್ತಕ್ಕಂತಹ ಒಂದು ಮಾತಿದು. ಸರಿ, ಈ ವಾಕ್ಯದ ಸಂದರ್ಭ ಹಾಗೂ ವಿವರಣೆ ಆಯ್ಕೆ ಸಮೇತವಾಗಿ ಬರೆಯಬೇಕು. ನಿಮಗೆ 2 ಅಂಕಗಳು ಸುಲಭವಾಗಿ ಸಿಗ್ತದೆ. ಖಗ
ಮೃಗೋರ ಗಾಳಿಯೋ. ಇನ್ನೊಮ್ಮೆ ಓದ್ತೀನಿ. ಖೃಗ ಮೃಗೋರ ಗಾಳಿಯೋ. ಇದು ನೀವು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಬೇಕಾಗ್ತದೆ. ಇನ್ನು ಸಹಜವಾಗಿಯೇ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಪದ್ಯ ಅಪೂರ್ಣವಾಗಿದೆ, ಅದನ್ನು ನೀವು ಪೂರ್ಣಗೊಳಿಸಬೇಕು. ಇದು 12ನೇ ಪ್ರಶ್ನೆ. ನಾಡಿಗಾಗಿ ಅಂತಕ್ಕಂಥದ್ದು ಡ್ಯಾಶ್ ಇಟ್ಟಿದ್ದಾರೆ, ಕೊನೆಗೆ ಪಯಣದಲ್ಲಿ ಅಂತಕ್ಕಂಥದ್ದು ನಾವು ಮುಕ್ತಾಯದ ಪದವಾಗಿ ನಾವು ಈ ಭಾಗವನ್ನು ಪೂರ್ಣಗೊಳಿಸಬೇಕು. ಇನ್ನು 3 ಅಂಕಕ್ಕಾಗಿರ್ತಕ್ಕಂತಹ ಪ್ರಶ್ನೆ ಇದೇನು ಅಂತಂದರೆ, ಇಬ್ಬರು ಕವಿಗಳಿದ್ದಾರೆ, ಅವರ ಕುರಿತು ನೀವು ವಿವರಣೆಯನ್ನು ನೀಡಬೇಕು. ಏನಂತಂದ್ರೆ ಅವರ ಕಾಲ ತಿಳಿಸಬೇಕು, ಸ್ಥಳ ತಿಳಿಸಬೇಕು, ಅವರು ಬರೆದಿರ್ತಕ್ಕಂಥ ಕೃತಿಗಳ ಹೆಸರುಗಳನ್ನು ನೀವು ಬರೆಯಬೇಕು. ಇದು ಕಾಲಕ್ಕೆ, ಕೃತಿಗೆ ಮತ್ತು ಸ್ಥಳಕ್ಕೆ ತಲಾ 1 ಅಂಕದ ಹಾಗೆ ಇದು ಮಾಡ್ತಾರೆ. ಆದರೆ ಇಲ್ಲೇ ನಿಮಗೆ ಆಯ್ಕೆ 2 ಇವೆ. NS ಲಕ್ಷ್ಮೀನಾರಾಯಣ ಭಟ್ಟ ಅಥವಾ M ಗೋವಿಂದ ಪೈ, ಈ ಇಬ್ಬರಲ್ಲಿ ಯಾರದಾದರೂ ಒಬ್ಬರದನ್ನು ನೀವು ಬರೆದರೆ ಸಾಕು. ವಿದ್ಯಾರ್ಥಿಗಳೇ, ಈ ಪ್ರಕಾರವಾಗಿ ಹಲವು ಪ್ರಶ್ನೋತ್ತರ ಮಾಲಿಕೆಗಳನ್ನು ನಾನು ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ಇದನ್ನು ಗಮನಿಸಿರಿ, ಓದಿರಿ, ಆನಂತರ ಅರ್ಥೈಸಿಕೊಳ್ಳ್ರಿ. ಸಾಧ್ಯವಿದ್ದರೆ ಇವುಗಳಿಗೆ ಉತ್ತರ ಬರೆದರೆ ನಿಮ್ಮ ಪರೀಕ್ಷೆಯಲ್ಲಿ ತುಂಬ ಸುಲಭ ಆಗ್ತದೆ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೇನೆ. ಮಕ್ಕಳೇ, ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.